ಇಟ್ಸ್ ಟೂ ಹಾಟ್. ಅದೇ ಈ ಮನೇಲಿ ನನಗೆ ಒಂದು ಕ್ಷಣನೂ ಇರಕ್ ಆಗ್ತಾ ಇಲ್ಲ. ಇನ್ 1 hour ಅಷ್ಟೇ ಹೊರಟ್ಬಿಡ್ತೀನಿ. ಹೊರಟೆ ಅಂತ ಎಲ್ಲಿಗಮ್ಮ ಹೋಗ್ತೀಯಾ? ಬರೀ ಊರು ಸುತ್ತೋದೇ ಆಗೋಯ್ತಲ್ಲ ನಿನ್ ಕೆಲಸ. ಈಗ ತಾನೇ ಬಂದಿದ್ದೀಯಾ, ಸ್ವಲ್ಪ ಸುಧಾರಿಸ್ಕೋ. ಮತ್ತೆ ನನ್ನ ಕೈಲಿ ಮಾತ್ರ ಇರಕ್ಕಾಗಲ್ಲ. ಇನ್ 1 hour ಅಷ್ಟೇ ಹೊರಟ್ಬಿಡ್ತೀನಿ. ಅಯ್ಯ, ನೀನು ಇರೋದೇ ನನ್ನ ಮಗನಿಗೆ ಹಿಂಸೆ ಕೊಡೋದಕ್ಕೆ ತಾನೇ. ಜಂಪ ಏನಾದ್ರೂ ಮಾಡಿರ್ತಾಳೆ, ಚೆನ್ನಾಗಿ ಬದುಕ್ಬಿಟ್ಟು ಹೋಗುವೆ. ತೆಗಿರು. ಅದೇ ಸ್ಟ್ಯಾಂಡ್ ಅಪ್. ಯಾಕಮ್ಮ? ಸ್ಟ್ಯಾಂಡ್ ಅಪ್. ಬ್ಲೆಸ್ ಮೀ. ಮುಟ್ಟಬೇಡ. ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ಆ ಯೋಗ್ಯತೆ ನಿನಗಿಲ್ಲ. ದೂಲ ದೂಲ. ಯಾಕತ್ತೆ ಇದಕ್ಕಿಂತ ರೈಸ್ ಆಗ್ಬಿಟ್ರೆ? ಮತ್ತೇನೇನಮ್ಮ, ಅದ್ ಯಾವತ್ತು ತಾನೇ ನೆಟ್ಟಿಗೆ ನಮಸ್ಕಾರ ಮಾಡಿದ್ಯಾ? ಒಂದು ಬೆರಳಲ್ಲಿ ನಮಸ್ಕಾರ ಮಾಡೋದಕ್ಕೆ ನನ್ನ ಪಾದಗಳನ್ನ ಕೊಡ್ಬೇಕಾ? ಸರಿ ಸಿಡ. ಈ ಓಲ್ಡಿಗೆ ನನ್ನ ಕಷ್ಟ ಅರ್ಥನೇ ಆಗಲ್ಲ. ಪದಬಿಟ್ಲ ಕಮ್ಮಿ. ಏನ್ ಜಾತಿ ಅವರ ಕರೆದಿದ್ದು ಮಸಾಲೆ ಸುತ್ತಿನ ಕಿಟ್ಕೊಡ್ತೀರಾ? ನಾನು ಈ ಬ್ಯಾಂಗ್ಳೂರ್ ಸಿಟಿ ಬಿಸಿಲಲ್ಲಿ ಬೆಂದು ಹೋಗ್ತಾ ಇದೀನಿ ಅಂತದ್ರಲ್ಲೇ ನಿಮ್ಮಿಬ್ರಿಗೂ ಮಸಾಲೆ ಸುತ್ತಿನಕ್ಕೆ ಮನೆ ಕೊಡ್ಬೇಕಲ್ಲ. ಎಲ್ಲರೂ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇನ್ನು 1 ವೀಕ್ ಬ್ಯಾಂಗ್ಳೂರ್ ಸಿಟಿಲಿ ಹೈ ಟೆಂಪರೇಚರ್ ಇರ್ತಂತೆ. ಅದಕ್ಕೆ ನಾನು 1 ವಾರದ ಮಟ್ಟಿಗೆ ಔಟ್ ಆಫ್ ಕಂಟ್ರಿ ಹೋಗ್ತಾ ಇದ್ದೀನಿ. ಅಯ್ಯೋ ದಂಡ್ಪಿಂಡಿಗಳ, ನಿಮಗೆಲ್ಲ ಗೊತ್ತು ದೊಡ್ಡವಾಗ. ನೀವ್ ಯಾಕೆ ಬಡ್ಕೋತಾ ಇದ್ದೀರಾ? ಅಲ್ಲ ಅಂತೇವ್ರೆ, ಜಾಗಕ್ಕೆ 1 ವಾರ ಮಟ್ಟಿಗೆ ಬೇರೆ ದೇಶಕ್ಕೆ ಹೋದ್ರೆ ನಮ್ಮನ್ನ ನೀವ್ ನೋಡ್ಕೊತೀರಾ? ನಮಗೆ ಬೇಕಾದಾಗ ಮಸಾಲೆ ದೋಸೆ ತಿನ್ನಕ್ ದುಡ್ಡು ನೀ ಕೊಡ್ತೀರಾಗುತ್ತೆ. ಒಂದ್ ನಿಮಿಷ ಇರಿಪ್ಪ. ಜಾಗಕ್ಕೆ ನೀವ್ ಯಾಕೆ 1 ವಾರ ಹೊರ ದೇಶಕ್ಕೆ ಹೋಗ್ಬೇಕು? ಅಲ್ಲೂ ಮೊನ್ನೆ ಬ್ಯೂಟಿ ಪಾರ್ಲರ್ ಹೋಗಿದ್ದೆ ಕಡೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ನಿಮ್ಮಂತ ಬ್ಯೂಟಿಫುಲ್ ಗರ್ಲ್ಸ್ ಯಾವುದೇ ಕಾರಣಕ್ಕೂ ಬ್ಯಾಂಗ್ಳೂರ್ ಸಿಟಿ ಬಿಸಿಲಿಗೆ ನೀವು ಮುಖ ತಗೊಂಡ್ ಹೋಗ್ಬಿಡಿ. ಒಂದ್ ವೇಳೆ ತಗೊಂಡ್ ಹೋಗಿದ್ದೆ ಆದ್ರೆ ಬೆನ್ನು ಹೋಗ್ತೀರಾ ಅಂತ ಹೇಳಿದ್ರು. ಅದಕ್ಕೆ 1 ವಾರದ ಮಟ್ಟಿಗೆ ನಾನು ಕೋಲ್ಡ್ ಕಂಟ್ರಿಗೆ ಹೋಗ್ತೀನಿ. ಹಬಿ ಹಾಯ್. ಗುಬ್ಬಿ ನೀವಾ? ಓಕೆ ಬಾಯ್. ಬಾಯ್. ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ಕಣ್ರಿ. ಹಬಿ, ನಾನು ನಿಮ್ ಜೊತೆ ಪರ್ಸನಲ್ ಆಗಿ ಟಾಕ್ ಮಾಡ್ಬೇಕಿತ್ತು. ನೋಡಿ, ಹೋದ ತಿಂಗಳ ಲೆಕ್ಕದಲ್ಲಿ ₹3 ಮಿಸ್ ಹೊಡಿತಾ ಇದೆ. ಅದು ಎಲ್ಲಿ ಹೋಯ್ತು ಅಂತ ಸಿಗ್ತಾನೆ ಇಲ್ಲ. ತಲೆ ಕೆಡ್ಸ್ಕೊಂಡು ಕೂತಿದ್ದೀನಿ. ಇವ್ರಿಗೆ ಟಾಕ್ ಅಂತೆ ಟಾಕ್. ಸುಮ್ಮನೆ ರೂಮ್ ಕಡೆ ವಾಕ್. ಹಬಿ, ಜುಜ್ಬಿ ₹3 ಲೆಕ್ಕ ಸಿಕ್ತಿಲ್ಲ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ₹97 ಆ ₹3 ಸೇರಿಸಿದ್ರೆ ₹100 ಬಂದ ಅಂತ ಆಗೋದು. ಹಂಗಾಗಿ ನಾನು ಹುಡುಕ್ತಾ ಇದ್ದೀನಿ. ಹಬಿ, ನಾನು ಕೋಲ್ಡ್ ಕಂಟ್ರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಗಿವ್ ಇಮ್ ಮನಿ. ನೀವು ಎಲ್ಲಿ ಬೇಕಾದ್ರೂ ಹೋಗಿ, ನಮ್ಮ ಹತ್ರ ದುಡ್ಡಿಲ್ಲ ಅಷ್ಟೇ. ಈಗೇನು ಮನಿ ಕೊಡ್ತಿರೋ ಇಲ್ವೋ? ಇಷ್ಟಕ್ಕೂ ಅಲ್ಲಿವರೆಗೂ ಯಾಕೆ ನೀವು ಹೋಗ್ತಾ ಇದ್ದೀರಾ? ಹಬಿ, ಬ್ಯಾಂಗ್ಳೂರ್ ಇಸ್ ಟೂ ಹಾಟ್. ಐ ಕಾಂಟ್ ಲೀವ್ ಲೈಫ್ ಹಿಯರ್. ಅದಕ್ಕೆ ಸ್ವಿಟ್ಜರ್ಲ್ಯಾಂಡ್ ಹೋಗಿ ಕೋಲ್ಡ್ ಆಗಿ ಬರ್ತೀನಿ. ಕೋಲ್ಡ್ ಆಗೋದಕ್ಕೆ ಅಷ್ಟು ದೂರದವರೆಗೂ ಯಾಕೆ ಹೋಗ್ತೀರಾ? ಇಲ್ಲೇ ಕುಣಿಗಲ್ ಕೆರೆಗೆ ಹೋಗಿ ಒಂದ್ಸಲ ಈಜು ಹೊಡೆದು ಬಂದ್ರಿ, ಕಣ್ಣಿಗೆ ಆಗ್ಬಿಡ್ತೀರಾ. ಡೋಂಟ್ ಟಾಕ್ ರಮೇಶ್. ಈಗೇನು ನೀವು ನನಗೆ ಮನಿ ಕೊಡ್ತಿರೋ ಇಲ್ವೋ? ನೀವು ಟಿಪ್ಪರ್ಲಾಗ ಹಾಕಿದ್ರು ಒಂದು ದಮ್ಮಡಿನೂ ಕೊಡಲ್ಲ ಹೋಗಿ. ಸರಿ ಬಿಡಿ, ನಿಮ್ಮ ಹತ್ರ ಮನಿ ಹೇಗೆ ಕಿತ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾಯ್. ನಾಳೆ ಬೆಳಗ್ಗೆ ಒಳಗಡೆ ಒಂದು ₹2 ಲಕ್ಷ ಅಡ್ಜಸ್ಟ್ ಮಾಡಿ ಬರೀ ಕೈ ಬದಲಾಯಿಸ್ಬಿಟ್ಟು ಸಾಕು. 4 ಲಕ್ಷ ಸಿಕ್ಬಿಡುತ್ತೆ. ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ. ಯಾರನ್ನ ಕೇಳಿ, ಹೇಗೆ ಅಡ್ಜಸ್ಟ್ ಮಾಡಿ? ATM ಸ್ವಾಮಿನ ಕೇಳಿ ನೋಡೋಣ ಅಂದ್ರೆ ಬಾಯ್ ಬಿಟ್ಟರೆ ಸಾಕು, ಬರೀ ಸುಳ್ಳು. ಅಣ್ಣ, ನಾನು ATM ಮಿಷಿನಲ್ಲಿ ಅಲಾಸ್ಟ್ ನೋಡ್ಸೋಣ, ಅದ್ರಲ್ಲಿ ದುಡ್ಡು ಇರಲಿಲ್ಲ. ಅಣ್ಣ, ನಾನು ಗಾಡಿ ಲೋನೇ ಕಟ್ಬೇಕಣ್ಣ. ಏನಾದ್ರು ಒಂದು ಹೇಳ್ತಾ ಇರ್ತಾನೆ, ಅವ್ನು ಕೇಳಿ ಪ್ರಯೋಜನ ಇಲ್ಲ. ಯಾರನ್ನ ಕೇಳಿ? ನಮ್ಮ ಜಡಿಯ ಮಂಜು ಅವನಲ್ಲ. ಮನೆ ಹತ್ರ ಇರೋ ಚಿಕ್ಕ ಅಂಗಡಿನ ಹೊಡೆದಾಕ್ಬಿಟ್ಟು ದೊಡ್ಡ ಅಂಗಡಿ ಕಟ್ಟಬೇಕು, ಒಂದಿಷ್ಟು ದುಡ್ಡು ಎತ್ತಿಕೊಂಡಿದ್ದೀನಿ ಅಂತ ಹೇಳಿದ್ದ. ಸದ್ಯ ಅವನ ಹತ್ರ ತಗೊಂಡಿರೋದು. ಆಮೇಲೆ ಅಡ್ಜಸ್ಟ್ ಮಾಡಿ ಕೊಟ್ರೆ ಆಯ್ತು. ಮಂಜಣ್ಣ, ನಾನು ಕೇಳೋಣ. ಪಾಂಡ್ರಂಗ ಕಟ್ಟಿದ್ರಿ, ಎಡಗೈತಿದ್ರು ಕೇಸರಿ, ಬಲಗೈತಿದ್ರು ಬೀರೆ ಮಾಡ್ತಾರೆ. ಅದು ಅವರು ಮಲ್ಕೊಂಡವ್ರಣ್ಣ. ಹೌದಾ? ಬಂದ್ಬಿಡು, ನಿಧಾನಕ್ಕೆ ಬರ್ರಿ. ಅಣ್ಣ, ಅದು ನನಗೆ ನಾಳೆ ಬೆಳಗ್ಗೆ ಒಳಗೆ ಒಂದು ₹2 ಲಕ್ಷ ಬೇಕಾಗಿತ್ತಣ್ಣ. ನಿನ್ನ ಹತ್ರ ನನ್ನ ಅಕೌಂಟ್ ನಂಬರ್ ಬೇಕಲ್ಲ, ಅದಕ್ಕೆ ಹಾಕ್ಬಿಡೋಣ. ನಾನು ಈ ಕಡೆಯಿಂದ ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಅದು ನಾನೇನು ಹಂಗೆ ತಗೊಳ್ಳಲ್ಲಪ್ಪ. ವಾಪಸ್ ಕೊಡುವಾಗ ₹2 ಲಕ್ಷಕ್ಕೆ ಇನ್ನೂ ಒಂದು ₹200 ಸೇರಿಸ್ಬಿಟ್ಟು ಪಟ್ಟ ತಗೊಂಡ್ಬಿಡ್ತೀನಿ. ಕೊಡ್ತೀನಿ. ಹೌದಣ್ಣ? ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್ ಕಣ ಅಣ್ಣ. ನೀನದು ಬೆಳಗ್ಗೆ ಬ್ಯಾಂಕಿಗೆ ಹಾಕಿದ್ಬಿಳೆ, ನಾನು ಹಾಕಿದ್ದೀನಿ ಅಂತ ಒಂದು ಮೆಸೇಜ್ ಮಾಡೋಣ. ನಾನು ಈ ಕಡೆಯಿಂದ ಹೋಗಿ ಹಂಗೆ ಬಳ್ಕೊಂಬಂದ್ಬಿಡ್ತೀನಿ. ಸರಿ ಕಣ, ಥ್ಯಾಂಕ್ಸ್. ಮಂಜಣ್ಣ, ನಾನು ನಿನಗೆ ಇಲ್ಲಿ 2 ಕೈ ಎತ್ತು ನಮಸ್ಕಾರ ಮಾಡ್ಬಿಟ್ಟು ಬಾ, ಗೊತ್ತಾಯ್ತಲ್ವಾ? ಫೋನಲ್ಲಿ ಕಾಣಿಸಲ್ಲ. ಸರಿ ಬಿಡು, ಹೆಂಗೋ ದುಡ್ಡು ವಾಪಸ್ ಕೊಡುವಾಗ ಎದುರು ಸಿಕ್ತಿಯಲ್ಲ, ಎಲ್ಲ ಕೈ ಎತ್ತಿ ನಮಸ್ಕಾರ ಮಾಡ್ಬಿಡ್ತೀನಿ. ಸರಿ ಕಣ, ಸರಿ ಕಣ. ತುಂಬ ಥ್ಯಾಂಕ್ಸ್. ಅಯ್ಯಪ್ಪ, ನಾಳೆ ಬೆಳಗ್ಗೆ ನಾನು ಏನಾದರೂ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಚೆಕ್ ಬರೆಯೋಣ ಅಂತ ಹೋದ್ರೆ ಮನೆ ಕಾಗಿಗಳು ಆ ಕಡೆಯಿಂದ ಈ ಕಡೆಯಿಂದ ಬಂದು ಎಲ್ಲರೂ ಚೆಕ್ ಕೊಟ್ಬಿಡ್ತಾರೆ. ಈಗಲೇ ಬರ್ತೀನಿ. ಅವಾಗ ಯಾರು ಹಾಕಬೇಕು? ಬೆಳಗ್ಗೆ ಏನು ಕೆಲಸನೇ ಉಳಿಯೋದು. ಬೆಳಗ್ಗೆ ಎದ್ದಳು, ಸ್ನಾನ ಮಾಡೋದು, ದೊಡ್ಡ ನಮಸ್ಕಾರ ಹಾಕೋದು, ಬ್ಯಾಂಕಿಗೆ ಹೋಗೋದು, 2 ಡ್ರಾ ಮಾಡ್ಕೊಳ್ಳೋದು, ಅಲ್ಲಿ ಕೈ ಬದಲು ಮಾಡೋದು, ನಾನು ತಗೊಂಡು ಬರ್ತೀನಿ.
ಈ ಮನೆಯಲ್ಲಿ ಒಂದು ಫೋನ್ ಪಡ್ಕೊಂಡ್ರು ನಾನೇ ತೆಗಿಬೇಕು. ಯಾರನ್ನ ಬಂದು ಡೋರ್ ತಗ್ಗಿದ್ರು ನಾನೇ ತೆಗಿಬೇಕು. ಅಲ್ಲ, ಈ ಕಡೆಯಿಂದ ಪಾಂಡ್ರಂಗಗಳೇ, ಆ ಕಡೆಯಿಂದ ಯಾರು? ಏನು ಬ್ಯಾಂಕ್ನವರ? ಅಲ್ಲಲ್ಲ, ಹೆರಿಗೆ ಆಸ್ಪತ್ರೆನ? ಅರೇ ರಾಂಗ್ ನಂಬರ್ ಇಕ್ರಿ ಫೋನು, ಇಕ್ರಿ ಫೋನು. ಇದು ಯಾರು ಹುಡುಗರು ಫೋನ್ ಹಾಕೊಂಡು ನಾನು ಅಲ್ಲಿಂದ ತಿಳ್ಕೊಂಬಂದೆ ಬ್ಯಾಂಕಿಗೆ ಫೋನ್ ಮಾಡಿದೆ. ಸರ್ ನಮಸ್ಕಾರ, ನಾನು ನಿಜವಾಗ್ಲೂ ಪಾಂಡ್ರಂಗಗಳೇ ಬ್ಯಾಂಕ್ ತಾನೇ ಇದು? ಹೌದಾ ಗುರುಗಳೇ, ಅದು ನನ್ನ ಅಕೌಂಟಿಗೆ 2 ಲಕ್ಷ ಬಿದ್ದಿರ್ಬೇಕಲ್ಲ? ಬಿತ್ತಾ? ಇದು ಬೆಳಗ್ಗೆ ಬಿದ್ಬಿಡ್ತಾ? ಥ್ಯಾಂಕ್ ಯು ರಾಗೋಯ್ತಾ? ಬರ್ಕೊಂಡಿಟ್ಕೊಂಡ್ರೆ ಚೆಕ್ ನನ್ನ ಹತ್ರನೇ ಸೆಂಡ್ರ ಆಗ್ಬಿಡ್ತು. ಏನೋ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕಾಗ ಅದೇ ಅದೇ ಶಿವನ ಚಕ್ಕೆ ಬೇಕಾಗ್ಬಿಟ್ಟಿದೆಯಲ್ಲಪ್ಪ. ಗೊತ್ತಾಗೋಯ್ತು ಈ ಕೆಲಸ ಯಾರು ಮಾಡೋದು ಅಂತ ನಂಗೆ ಚೆನ್ನಾಗಿ ಗೊತ್ತಾಗೋಯ್ತು. ರೇ ಮಾತ್ರ ಶ್ರೀಗಮ್ನವ್ರೆ, ಬನ್ರಿ ಇಲ್ಲೇ, ಬನ್ನಿ ಬನ್ನಿ. ಮಗನೇ, ಅಮ್ಮನ ಕಲಿಯೋ ಧಾಟಿಗೆ ಬದಲಾಗಿದೆಯಲ್ಲ, ಏನ್ ವಿಷಯ? ನೀವು ವಿಷಯಾಂತರ ಮಾಡೋದಕ್ಕೆ ಹೋಗಬೇಡಿ. ತಗೊಂಡಿದ್ರೆ ಮರ್ಯಾದೆಯಿಂದ ಕೊಟ್ಟುಬಿಡಿ. ಏನಾದ್ರೂ ತಗೊಂಡಿದ್ದೆ ತಾನೇ ಮರ್ಯಾದೆಯ ಕೊಡೋದಕ್ಕೆ. ಈ ತರ ಹೇಳಿದ್ರೆ ಕೇಳಲ್ಲಲ್ವ ನೀವು? ಏನಕ್ಕೆ ವಿಷಯಕ್ಕೆ ಬರ್ತೀನಿ. ನಾನು ಈ ಫೈಲಲ್ಲಿ, ಈ ಕೆಂಪು ಫೈಲ್ ಒಳಗಡೆ 2 ಲಕ್ಷ ರೂಪಾಯಿ ಸೆಲ್ಫ್ ಚೆಕ್ನ ಬರ್ದಿಟ್ಟಿದ್ದೆ. ನೀವು ಅದನ್ನ ತಗೊಂಡಿದ್ದೀರಾ? ಬೆಳಗ್ಗೆ ಹೋಗಿ ದುಡ್ಡನ್ನ ಡ್ರಾ ಮಾಡ್ಕೊಂಡಿದ್ದೀರಾ? ಅಷ್ಟೊಂದು ದುಡ್ಡನ್ನು ತಗೊಂಡು ಏನು ಮಾಡ್ತೀರಾ? ನಿಮಗೆ ನಿಮ್ಮ ಯಜಮಾನ ಫೋಟೋಕ್ಕೆ ಒಂದು ಪುಟ್ಟ ಬಲ್ಬ್ ಸಾಕ್ತಾನೆ, 8 ರೂಪಾಯಿ ಇಟ್ಕೊಳ್ಳಿ, ಮಿಕ್ಕ ದುಡ್ಡು ಇಲ್ಲಿಟ್ಟು. ಹೆತ್ತ ತಾಯಿನ ಕಳ್ಳಿ ಮಾಡೋದಕ್ಕೆ ಹೊರಟಿದೆಯಲ್ಲ, ನೀನೆಂತ ಮಗನು? ಬೇಕಾದ್ರೆ ಕೇಳು, ಗಂಟಲ್ಲಿರೋ ನನ್ನ ಚಿನ್ನದ ಡಾಬನ್ನ ನಿನ್ನ ಮುಖದ ಬಿಸಾಕ್ತೀನಿ. ಡಾಬನ್ನೇ ಮುಖದಲ್ಲಿ ಬಿಸಾಕ್ತೀನಿ ಅಂತವ್ರು ಅಂತ ಮೇಲೆ ನಮ್ಮಮ್ಮ ತಾಯಿ ಅಲ್ಲ. ರಾಗಮ್ಮ, ಈ ಕೆಲಸ ಯಾರು ಮಾಡಿದ್ದು ಅಂತ ನಂಗೆ ಗೊತ್ತಾಗೋಯ್ತು. ನೀನು ಹೋಗಮ್ಮ. ಆಯ್ತಪ್ಪ. ಲೇ ದಂಡ ಪಿಂಡಗಳ ಬಂದ್ರಲ್ಲ ಇಲ್ಲಿ. ಅವ ನೀವು ಹೊಡಿಸಲೇ ಮಾತಾಡಿದ್ರೆ ನಾವು ಮಾತಾಡ್ತೀವಿ. ಅಪ್ಪಿ ತಪ್ಪಿ ನೀವೇನಾದ್ರು ಕೈ ಮಾಡಿದ್ರು ನೀವು ಸೇರ್ಕೊಂಡು ನನ್ನ ಕೈ ಮಾಡ್ಕೊತೀವಿ ಅಲ್ವಾ? ಇಲ್ಲ, ನಾವು ಇಲ್ಲಿರೋದೇ ಇಲ್ಲ. ನಿನ್ನ ನೆತ್ತಿ ಮೇಲೆ ಒಂದು ದುಡ್ಡ ಸೀಳ್ಬಿಟ್ರೆ ಈ ದುಡ್ಡು ತುಂಬ ಗೋಲ್ಕ ಬರುತ್ತೆ ಗೊತ್ತೇನ? ಆ ಥರ ಕಾಣಿಸ್ತೀಯ. 2 ಕೈನ ಸ್ವಲ್ಪ ಮೇಲ್ಕೊಂಡು ನಿಂತ್ಕೊಳ. ನೋಡು, ಸಂಸ್ಕಾರ ಮಾಡ್ಕೊ, ಲಾಭಿಂಗ್ ಗೊತ್ತಾಕ. ನಿನ್ನ ಈ ಕತ್ತನ ಕೆಳಗಡೆ ಇಟ್ಬಿಟ್ಟು ಬರೀ ಇಷ್ಟು ಮಾತ್ರ ನೋಡಿದ್ರೆ ಈ ತಾನೇ ತುಂಬ್ಕೊಂಡ್ಬಂದ್ರು ಸಿಲಿಂಡರ್ ಕಣ್ಣ ಕಾಣ್ತೀಯಲ್ಲ. ಬೇಡ ಕಣಪ್ಪ, ಒಂದೊಂದು ಆ್ಯಂಗಲಿಂದ ಒಂದೊಂದು ಥರ ಕಾಣಿಸ್ತೀಯಲ್ಲ. ನೀನು ಎಂತ ಹುಡುಕಿರ್ಬೇಕು ನನಗೆ ಗೊತ್ತ. ನೀವು ಹೆಸರು ಈ ಕೆಲಸ ಮಾಡಿದ್ದು. ನಿನ್ನ ರಾತ್ರಿ ನಾನು ಇಲ್ಲಿ ಮಲಗಿದ್ದಾಗ ನೋಡ್ರ ಚೆಕ್ 2 ಲಕ್ಷ ರೂಪಾಯಿ ಚೆಕ್ ಬರೆದು ಈ ಫೈಲಲ್ಲಿ ಇಟ್ಟಿದ್ದೆ. ಅದು ಬೆಳಗ್ಗೆ ಕಾಣಿಸ್ತಾ ಇಲ್ಲ. ನನಗೆ ಗೊತ್ತು, ಬೆಳಗ್ಗೆ ಎದ್ದಿದ್ರೆ ಚೆಕ್ ತಗೊಂಡಿದ್ರೆ ಬ್ಯಾಂಕ್ ಡ್ರಾ ಮಾಡ್ಕೊಂಡಿದ್ರೆ ಒಂದೊಂದು ಮಸಾಲೆ ದೋಸೆ ತಿಂದಿದ್ರೆ ದೋಸೆ 200 ಇಟ್ಕೊಂಡು ಮಿಕ್ಕಿದ ದುಡ್ಡ ದಯವಿಟ್ಟು ಇಟ್ಬಿಡಿ. ಇಲ್ಲ ಅಂದ್ರೆ ನಾನು ನಿಮ್ಮಿಬ್ಬರು ನನ್ನ ಇನ್ನೊಂದು ಮುಖವನ್ನು ತೋರಿಸಬೇಕಾಗುತ್ತೆ. ನೀನು ಇನ್ನೊಂದು ಮುಖ ತೋರ್ಸೋದ್ಬೇಡ, ಸ್ವಲ್ಪ ಬುದ್ಧಿ ಉಪಯೋಗಿಸು. ನಾವು 200 ರೂಪಾಯಿ ಮೇಲೆ ನೋಡಿದ ತಕ್ಷಣ ನಮ್ಮ ಕೈಗಳೆಲ್ಲ ಗಡ ಅಂತ ನಡೆದ್ಬಿಡುತ್ತೆ. ಅಂಥದ್ರಲ್ಲಿ ಬ್ಯಾಂಕಿಗೆ ಹೋಗಿ 2 ಲಕ್ಷ ಚಚ್ಚೆ ಒಂದು ಗಲ್ಲೇಶ್ವರನ ಮೇಲೆ ಆಣೆಗೂ ನಾವು ಅದನ್ನ ಮುಟ್ಟಿಲ್ಲ. ಸಾರಿ ಕಣ, ಅದು ಭಾವಾವೇಶಕ್ಕೆ ಒಳಗಾಗ್ಬಿಟ್ಟಿದ್ನಲ್ಲ, ಇಷ್ಟೆಲ್ಲ ಮಾಡ್ಬೇಕಲ್ಲ. ಅದು ಲೈ ನೀವು ತಗೊಂಡಿರ್ಬೋದು, ಆದ್ರೆ ಯಾರು ತಗೊಂಡಿದ್ದಾರೆ ಅನ್ನೋ ವಿಚಾರ ನಿಮ್ಮಿಬ್ಬರಿಗೂ ಗೊತ್ತಿರುತ್ತೆ. ದಯವಿಟ್ಟು ಹೇಳ್ಬೇಕು. ಜಾಜತ್ಗೆ ಆ ದುಡ್ಡನ್ನ ಆಗ್ಲೇ ಡ್ರಾ ಮಾಡಿ ಸ್ವಿಟ್ಜರ್ಲ್ಯಾಂಡ್ಗೆ ಫ್ಲೈಟ್ ಹತ್ತಾಯ್ತು. ಅಯ್ಯೋ ಶಿವನೇ, ಅದು ಯಾವ ದೇಶಕ್ಕೆ ಹೋಗಿ ನಾನು ಕೂಲಾಗಿ ಬರ್ತೀನಿ ಅಂದವನು ಮತ್ತೆ ಗರಮ್ಮಾಗಿ ಬರ್ತಾ ಇದ್ದೀರಲ್ಲ, ಏನ್ ಸಮಾಚಾರ? ಅನ್ಯಾಯವಾಗಿ ನನ್ನ 2 ಲಕ್ಷ ರೂಪಾಯಿನ ನೀರಲ್ಲಿ ಹೋಮ ಮಾಡ್ಬಿಟ್ರಲ್ಲ. 1 lakh ಪರ್ಸನಲ್ ಎಕ್ಸ್ಪೆನ್ಸಸ್. 1 lakh ಅಲ್ಲಿ ಈ ಬಿಸಿಲಲ್ಲಿ ಯಾರು ಕಪ್ಪಾಗಬಾರ್ದು ಅಂತ ಕಾಸ್ಮೆಟಿಕ್ಸ್ ನ ಗನಿ ಬ್ಯಾಗ್ ತುಂಬಾ ತುಂಬ್ಕೊಂಡ್ ಬಂದಿದ್ದೀನಿ. ಅದು ಕಾರ್ ಡಿಕ್ಕಿಲಿದೆ. ಪದ್ದು ಬಿಟ್ಲಿಂಗ್ ಹೇಳು, ಅದನ್ನ ಒಳಗಡೆ ತರಕ್ಕೆ ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಏನಪ್ಪ ಬರ್ತೀರಾ ಇಲ್ಲಿ? ಏನಮ್ಮ ಪಲ್ಲ? ಜಾತಿಯಕ್ಕೆ ಕೂಲ್ ಕಂಟ್ರಿಯಿಂದ ಬಂದಾಯ್ತು. ಕಾರ್ ಡಿಕ್ಕಿಲಿ ಒಂದು ಕೋಣಿ ಚೀಲ ತುಂಬಾ ಕಾಸ್ಮೆಟಿಕ್ಸ್ ತಂದಿದಾರಂತೆ. ಹೋಗಿ ತಗೊಂಡ್ಬನ್ನಿ ಬಾ, ಬೇಗ ಬಳಸ್ಕೊಂಡ್ಬಿಡೋಣ. ಬೇಗ ಓಪನ್ ಮಾಡಿಪ್ಪ, ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾಸ್ಮೆಟಿಕ್ಸ್ ನ ತಗೊಂಡ್ಬಿಡೋಣ. ಜಾಜತ್ಗೆ ಪರ್ಮಿಷನ್ ಕೊಡೋವರೆಗೂ ಈ ಮೂಟೆನ ಓಪನ್ ಮಾಡೋ ಹಾಗಿಲ್ಲ. ಅಯ್ಯೋ, ಅವರು ಹೇಳಿದಾರಲ್ಲ. ಅವರು ನಮಗೆ ಮಸಾಲೆ ದುಡ್ಡು ಕೊಡೋದು, ನಾವು ಚೀಲ ಬಿಚ್ಚಲ್ಲ. ಜಾತಿಯಕ್ಕೆ ಮೂಟೆ ಬಂದಾಯ್ತು, ಬನ್ನಿ. ಜಾಜತ್ಗೆ
ಗುಡ್. ಈಗ ನಾನು ಬಂದಾಯ್ತು ತಾನೆ, ಇದನ್ನ ಓಪನ್ ಮಾಡಿ ಯಾರಿಗೆ ಏನೇನ್ ಬೇಕೋ ಕೊಡ್ರ. ಐ ನೋ ಯು ಗೈಸ್. Take this 200. Take this 200. Thank you very much. 1, 2, 3. ಅದೆಲ್ಲ ಹೋಗಿ ಇವನ್ನ ಕರ್ಕೊಂಡ್ ಬಂದಿದೆಯಲ್ಲ, ಏನ್ ಸಮಾಚಾರ? ನೋಡಿದ್ರೆ ಗೊತ್ತಾಗಲ್ವತ್ತೆ, ಇಷ್ಟು ವರ್ಷ ಇವ್ರ ಮಗನ ಅಂಗನವಾಡಿ ಬಿಟ್ಟಿದ್ರ ಅನ್ಸುತ್ತೆ, ಇವಾಗ ಹೋಗಿ ಕರ್ಕೊಂಡ್ ಬಂದಿದ್ದಾರೆ. ಇಷ್ಟು ದೊಡ್ಡ ಕತ್ತೆ ನನ್ನ ಮಗ ಆಗಕ್ಕೆ ಹೇಗೆ ಸಾಧ್ಯ? ಕಾಸ್ಮೆಟಿಕ್ಸ್ ಇತ್ತು, ಅದ್ರ ಬದಲಾಗಿ ಇವ್ನು ಯಾವಾಗ ಬಂದು ಸೇರ್ಕೊಂಡ ಗೊತ್ತಾಗ್ತಿಲ್ವಲ್ಲ. ಇದನ್ನ ಎಲ್ಲಿಂದ ತಂದ್ರ? ಅಯ್ಯೋ, ನೀವು ಬಂದು ಕಾಡಿಕಿಂದಲೇ ತಂದಿದ್ದು. ಬಾಯ್ ತುಂಬಾ ಅಮ್ಮ ಅಮ್ಮ ಅಂತ ಕೈ ಕಾಯ್ದನಲ್ಲ, ಅಷ್ಟು ಗೊತ್ತಾಗಲ್ವಾ ಇವನು ನಿನ್ನ ಮಗ ಅಂತ? ದನ್ಪಿಂಡ್ಗಳ ಬಂದ್ರೋ ಇಲ್ಲಿ. ಏ ಚಂಪಾ, ಆಡೋ ಮಾತಿನ ಮೇಲೆ ನಿಗಾ ಇರ್ಲಿ. ಯಾರ ನೀನ್ ದಡ್ಪಿಣ್ಣ ಅಂತ ಕರೆದಿದ್ದು? ನಿಮ್ಮನ್ನೇ ಮನೇಲಿ ನೀವಿಬ್ರು ಇರೋ ಸಾಲು ಅಂತ ಇನ್ನೊಂದು ಮರಿ ದನ್ಪಿಂಡ ಬಂದಿದೆಯಲ್ಲ, ತಗೊಂಡೋಗ ಕೊಡೆ ತಿನ್ಸ್ತಾ ಇಲ್ಲಿ. ಇದನ್ನ ಹೆಂಗೋ ಅವನು ತಿನ್ಸೋದು, ಆ ನಿಪ್ಪಲ್ ಬಾಯಿಂದ ಆಚೆ ತೆಗೆದ್ರೆ ಸಾಕ ಅಂತ ಬಡ್ಕೊಳುತ್ತೆ. ನಿಪ್ಪಲ್ ಬಾಯಿಂದ ಆಚೆ ಬಂದ ತಕ್ಷಣ ಉಪ್ಪಿಟ್ಟು ಬಾಯಿ ಒಳಗೆ ಹೋಗ್ತಾ ಇರ್ಬೇಕು. ಮರಿ ಬಿಟ್ಲ ರೆಡಿ? ನೋಡಿ, 1, 2, 3. ಮರ್ಯಾದೆಯಿಂದ ನಿಜ ಪಗಳು. ನಾನ್ ಯಾರು ಅಂತ ನಿನ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ನೀನ್ ಯಾರು, ಎಲ್ಲಿಂದ ಬಂದ್ಯೋ? ಇವ್ನು ಯಾಕೋ ಇಷ್ಟೊಂದು ಜೋರಾಗಿ ಬಡ್ಕೋತಿದ್ದಾನೆ? ಜಾಜಕ್ಕೆ ನೀವ್ ಮಾಡೋದು ಒಂದಾ ಎರಡ? ಕೋಲ್ಡ್ ಕಂಟ್ರಿ ಅಂತ ಒಬ್ರು ಹೋಗಿ ಇಬ್ರು ಬಂದ್ರಿ. ಸಾಕು ಸುಮ್ಮನೆ ಜಾಜತ್ಗೆ. ಉಪ್ಪಿಟ್ಟು ತಿನ್ಸೋಣ ಅಂತ ಆ ನಿಪ್ಪನ್ನ ಬಾಯಿಂದ ಆಚೆ ತೆಗೆದು ಸಾಕು. ಈಗ ಬಡ್ಕೋತಾ ಇದ್ದೆ ದೊಡ್ಡ ಮುಂದೆ. ನಾವು ಬಾಯಿ ಬಿಡ್ಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಈ ತರ ಹೊಡ್ಕೊಳ್ಳೋದು ಬಿಟ್ಟು ಬೇರೆ ಏನು ಬಾಯಿ ಬಿಡ್ತಿಲ್ಲ ಮುಂದೆದು. ನಮ್ಗೆ ಉಪ್ಪಿಟ್ಟು ತಿನ್ಸಿ ಸಾಕಾಗೋಗಿದೆ. ಮಸಾಲೆ ತಿನ್ನೋದಕ್ಕೆ ದುಡ್ಡು ಕೊಡಿ. ನಿಮ್ಮಿಬ್ರು ಆಗದ ಕೆಲಸನ ಡಾಕ್ಟರ್ ಮಾಡ್ತಾರೆ, ಅವ್ರನ್ನೇ ಕಟ್ಸಿ ಇವ್ನ ಬಾಯಿ ಬಿಡಿಸ್ತೀನಿ. ಬನ್ನಿ ಡಾಕ್ಟರ್, ಬನ್ನಿ. ನೋಡಿ ಇವನೇ ಹುಡುಗ. ಇಷ್ಟು ಚಿಕ್ಕ ಗೊತ್ತೇ ಇರಲಿಲ್ಲಮ್ಮ. ಡೋಂಟ್ ಟಾಕ್ ರಮೇಶ್. ಮೊದಲನೇ ಮಾತು, ಇವನು ನನ್ನ ಮಗ ಅಲ್ಲ. ಎರಡನೇ ಮಾತು, ಇವನು ಚಿಕ್ಕವನಲ್ಲ, ದೊಡ್ಡ ಡಾಂಕಿ. ಬಾಯ್ ಬಿಟ್ರೆ ಬರೀ ಅಮ್ಮೆ ಅನ್ನೋದ್ಬಿಟ್ಟು ಬೇರೆ ಏನು ಬರಲ್ಲ. ಹೌದಾ? ನಿಮ್ಮನ್ನ ಬೇಡ್ಕೋತೀನಿ, ಹೇಗಾದ್ರೂ ಮಾಡಿ ಇವ್ನು ಮಾತು ಬರ್ಸ್ಬಿಡಿ. ಬರ್ಬೇಕಾದ ವಯಸ್ಸಲ್ಲಿ ಮಾತು ಬಂದಿಲ್ಲ. ಇವನು ಮಾತು ಬರ್ಬೇಕು ಅಂದ್ರೆ ಹೆವಿ ಟ್ರೀಟ್ಮೆಂಟೇ ಕೊಡ್ಬೇಕು. ಡಾಕ್ಟ್ರೆ, ಎಂಥ ಟ್ರೀಟ್ಮೆಂಟ್ ಬೇಕಾದ್ರೂ ಕೊಡಿ, ಒಟ್ಟಿನಲ್ಲಿ ಇವನಿಗೆ ಮಾತು ಬರ್ಸಿ. ಆಗ ಇವ್ನು ಯಾರು, ಎಲ್ಲಿಂದ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಅಯ್ಯೋ, ಇವನು ಎಲ್ಲಿಂದ ಬಂದ ಅಂತ ನಿಮ್ಗೆ ಗೊತ್ತೇ ಇಲ್ವಾ? ಡಾಕ್ಟ್ರೆ, ನಾನು ಏರ್ಪೋರ್ಟ್ ಇಂದ ಬರ್ಬೇಕಾದ್ರೆ ನನ್ನ ಕಾರ್ ಡಿಕ್ಕಿಲಿದ್ದ. ಕಿಡ್ನಾಪ್ ಕೇಸು. ನೀನೇ ಕಿಡ್ನಾಪ್ ಮಾಡ್ದ ಇಲ್ಲ ಬೇರೆಯವ್ರು ಕಿಡ್ನಾಪ್ ಮಾಡಿ ನಿನ್ ಕಾರ್ಡ್ ಹಾಕಿದ್ರ? ಡೋಂಟ್ ಟಾಕ್ ರಮೇಶ್. ನೀವು ಹೀಗೆ ಟಾಕ್ ಮಾಡ್ತಿದ್ರೆ ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಯಾವ ಹುಡುಗನ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಮಾತು ಬರ್ಸಿ ಅಂತಂದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ? ಕಿಡ್ನಾಪ್ ಮಾಡೋಕ್ ಮುಂಚೆ ಅವನಿಗೆ ಮಾತು ಬರುತ್ತೆ ಅಂತ ನೀನ್ ತಿಳ್ಕೊಬೇಕಾಗಿತ್ತು. ಡಾಕ್ಟ್ರೆ, ನಾನು ಕಿಡ್ನಾಪ್ ಮಾಡಿಲ್ಲ. ಈ ತರ ವಾದ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಈಗೇನು ನೀವು ಅವ್ನಿಗೆ ಟ್ರೀಟ್ಮೆಂಟ್ ಕೊಡ್ತೀರೋ ಇಲ್ವೋ? ನಾವು ಡಾಕ್ಟರ್ಗಳು ಸತ್ಯ ನಾವು ಮುಚ್ಚಿಡಕ್ಕಾಗೋದಿಲ್ಲ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಡಾಕ್ಟ್ರೆ, 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 ಛೀ, ಎಲ್ಲಿಂದ ಬಂದ್ರೆ ಜಾಜಕ್ಕೆ ಇನ್ನು ಎಷ್ಟೊತ್ತು ಅಂತ ಈ ಮೂದೇವಿ ಮುಖನೇ ನೋಡ್ಕೊಂಡು ಕೂತಿರೋದು? ಈಗ ಮಲಗ್ತಾನೆ, ಆಗ ಮಲಗ್ತಾನೆ ಅಂತ ನಾನು ಅವಾಗ್ಲಿಂದ ಕಾಯ್ತಾನೆ ಇದ್ದೀನಿ. ಕಣ್ಣ ಮುಚ್ಚಿಲ್ಲ ಮುಂಡದು. ಕೋಲ್ಡ್ ಕಂಟ್ರಿಯಿಂದನೂ ನಿಮ್ಮ ಬೆನ್ನ ಹತ್ತಿದ್ರಿ ಅಂದಮೇಲೆ ಇದು 7 ರಾಜ್ಯ ಚೆನ್ನಿನೇ ಇರಬೇಕು. ಇದನ್ನ ಮನೆ ಬಿಟ್ಟು ಓಡಿಸ್ಬಿಟ್ರಂಗೆ. ನೀನು ಓಡಿಸ್ಬಿಟ್ರೆ ಅವನು ಹೋಗ್ಬಿಡ್ತಾನೆ ಅಲ್ವಾ? ನಾವೇ ತಕೊಂಡಾಗ ಎಲ್ಲರೂ ಬಿಟ್ಟು ಬರ್ಬೇಕಷ್ಟೇ. ಮತ್ತು ಆಕ್ಚುಲಿ ನಿಮ್ದು ಸೂಪರ್ ಫ್ಯಾಂಟಾಸ್ಟಿಕ್ ಐಡಿಯಾ. ಹೇಗೂ ಕತ್ಲಾಗಿದೆ, ಇವನ್ನ ಮನೆಯಿಂದ 10 ಕಿಲೋಮೀಟರ್ ದೂರ ಬಿಟ್ಟು ಬಂದ್ಬಿಟ್ರು, ಅಡ್ರೆಸ್ ಗೊತ್ತಾಗಲ್ಲ. ಆದ್ರೆ ಈ ವಿಷಯ ನಮ್ಮ 3 ಜನದಲ್ಲೇ ಇರ್ಬೇಕು. ಈ ವಿಷಯ ನಮ್ಮಲ್ಲೇ ಇರಬೇಕು ಅಂದ್ರೆ ನೀವು ತಲಾ 1000 ರೂಪಾಯಿ ಕೊಡ್ಬೇಕಾಗುತ್ತೆ. ನಿಮ್ಮಿಬ್ರು ಯೋಗ್ಯತೆ 200 ರೂಪಾಯಿ ಮೇಲೆ ದಾಟಲ್ಲ ಅಲ್ವೇನೋ? ಈ ಮುಂದೆ ಇದ್ರ ದೆಸೆಯಿಂದ ನಮ್ಮ ಹೊಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಜಾಜಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ಬರ್ಬೇಕಲ್ಲ. ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ ಅಂತ ಕರೀ, ಬರ್ತಾನೆ. ಮರಿ ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀವಿ, ಬರ್ತೀನೋ? ಯಾವುದೇ ಕಾರಣಕ್ಕೂ ಆ ನಿಪ್ಪಲ್ಲ ಬಾಯಿನಿಂದ ಹೊರಗಡೆ ಬರಬಾರ್ದು. ತಗೊಳ.
ಗೊತ್ತಾಗುತ್ತೆ. ಅಲ್ಲೇ ಈ ಮಗುಗೆ ಅಮ್ಮ ಅನ್ನೋದು ಬಿಟ್ಟು ಬೇರೇನು ಮಾತಾಡೋಕ್ಕೆ ಬರಲ್ಲ. ಇಂಥ ಮಗುನ ಕಿಡ್ನಾಪ್ ಮಾಡಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿರುವುದಲ್ರಿ. ಕಿಲ್ ಮಾಡೋದಕ್ಕೆ ಪ್ರಯತ್ನ ಪಟ್ವಾ? ಗೊತ್ತಾಗುತ್ತೆ. ಮಗು ಇವ್ರಿಗೆ ಏನು ಮಾಡಕ್ ಪ್ರಯತ್ನ ಪಟ್ರು ಅಂತ ಸ್ವಲ್ಪ ಹೇಳ್ಬಿಡಪ್ಪ. ನೋಡಿದ್ರೇನ್ರಿ, ಪಾಪ ಮಗುಗೆ ಅಮ್ಮ ಅನ್ನೋದು ಬಿಟ್ಟು ಇನ್ನೇನು ಮಾತಾಡೋಕೆ ಬರಲ್ಲ. ಆದ್ರೂ ಸಣ್ಣಯಿಂದ ಹೇಳ್ತಾ ಇದ್ದಾನೆ, ನೀವು ಇವ್ರನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟು ಏನು? ಇಲ್ಲ, ಇವ್ನು ಸುಳ್ಳು ಹೇಳ್ತಿದ್ದಾನೆ. ನಾವು ಆಕ್ಚುಲಿ ಇವ್ನ ಕೊಲೆ ಮಾಡೋ ಪ್ರಯತ್ನನೇ ಪಟ್ಟಿಲ್ಲ. ಹೌದಾ? ಗೊತ್ತಾಗುತ್ತೆ ಈಗ. ಹೋಗ್ತೀಯ ಮಗು, ಇವರೆಲ್ಲ ಸೇರ್ಕೊಂಡು ನಿನಗೆ ಏನು ಮಾಡಕ್ ಪ್ರಯತ್ನ ಪಟ್ಟು ಅಂತ ಇನ್ನೊಂದ್ಸಲ ಹೇಳ್ಬಿಡ. ನೋಡಿದ್ರೇನ್ರಿ, ನೀವು ಯಾವುದೋ ನಿಧಿಗೋಸ್ಕರ ಈ ಮಗುನ ಕೊಲೆ ಮಾಡೋ ಪ್ರಯತ್ನ ಪಟ್ರಿ ಅಂತ ನಮ್ಮ ಪ್ರಾಥಮಿಕ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಮಗು, ಇವರಿಬ್ರು ಸೇರ್ಕೊಂಡು ನಿನಗೆ ಏನು ಮಾಡಿದ್ರು ಅಂತ ಸ್ವಲ್ಪ ಹೇಳ. ಅವ್ನು ತುಂಬಾ ಓವರ್ ಮಾಡ್ತಿದ್ದಾನೆ ಸರ್. ಅವ್ನು ಹೇಳ್ದಷ್ಟು ನಾವೇನೋ ಮಾಡಲಿಲ್ಲ. ಇಬ್ಬರಿಗೂ ಕೊಟ್ಟ ಅಂದ್ರೆ ಬಾಯಿಗಳು ಓಪನ್ ಆಗ್ಬಿಡ್ಬೇಕು. ನೀವಿಬ್ರು ಸೇರ್ಕೊಂಡು ಈ ಮಗುಗೆ ಏನು ಮಾಡಿದ್ರಿ ಅಂತ ಹೋಗಿದ್ರೆ ಸರಿ. ನಮ್ಮ ಜಾಜಿ ಅದಕ್ಕೆ ನಮಗೆ ದುಡ್ಡು ಕೊಟ್ರು ಅಂತ ಇವನನ್ನ ರಾತ್ರಿ ಎತ್ತಾಕೊಂಡು ಹೋಗಿ 10 ಕಿಲೋಮೀಟರ್ ದೂರದಲ್ಲಿ ಎತ್ಬಿಟ್ವಿ. ನೋಡ್ರು, ಬಾಯಲ್ಲಿ ನಿಪ್ಪಲ್ ಬಿಟ್ರೆ ಜೇಬಲ್ ಬಿಡುಗಾಸಿಲ್ಲ. ಇಂಥ ಮುಗ್ಧ ಮಗುನ ನಡು ರಾತ್ರಿಯಲ್ಲಿ ಕರ್ಕೊಂಡು ಹೋಗಿ ಎಲ್ಲೋ ಬಿಸಾಕೊಂಡು ಬಂದಿದ್ದೀರಲ್ಲ, ನಿಮಗೇನು ಮಾನವೀಯತೆ ಇದೆಯಲ್ರೋ? ನಿಮ್ಮ 3 ಜನಕ್ಕೂ ಕಿಡ್ನಾಪ್ ಅಂಡ್ ಅಟೆಂಪ್ಟ್ ಮರ್ಡರ್ ಕೇಸ್ನ ಫಿಟ್ ಮಾಡಿದ್ದೀನಿ. ನಿಮ್ಮ 3 ಜನನ್ನ ಚೆಂಚಲ್ಗೂಡ ಜೈಲಿಗೆ ತಗೊಂಡೋಗಿ ಹಾಕ್ತಾರೆ. ನಮ್ಮನ್ನ ಯಾಕೆ ಸರ್ ಅಲ್ಲಿ ಕರ್ಕೊಂಡು ಹೋಗಿ ಹಾಕ್ತಾರೆ? ಅಲ್ಲಿ ನೀವು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋಕೆ ನಿಮ್ಮಂತ ತುಂಬಾ ಜನ ಸಿಗ್ತಾರೆ. ಆಮೇಲೆ ಬೇಲು ಗೀಲು ಅಂತ ಪ್ರಯತ್ನ ಪಟ್ರೆ ನಿಮ್ಗೆ ಬೇಲ್ ಕೊಡೋ ಜಡ್ಜ್ಗೂ ತೊಂದರೆ ಆಗ್ಬಿಡುತ್ತೆ. 14 ವರ್ಷ ಮರದ ಕೆಳಗೆ ಸ್ನಾನ, ನಿಮ್ ತಟ್ಟೆಯಲ್ಲಿ ಊಟ. ಅಭಿ, ನನ್ನ ಮೇಲೆ ಮರ್ಡರ್ ಆಪಾದನೆ ಬಂದಿದೆ. ನಾನು ಆ ಹುಡುಗನ ಕಿಡ್ನಾಪ್ ಮಾಡಕ್ಕಾಗತ್ತಾ? ಅದು ಜಾತಿ ಚಂಬಲ್ ತಿಂದೇವ್ರೆ. ಆ ಹುಡುಗನ ಕರ್ಕೊಂಡು ಬಂದಿದ್ದನ್ನ ನಾವೆಲ್ಲರೂ ನಮ್ಮ ಕಣ್ಣಾರೆ ನೋಡಿದೀವಿ. ಆ ಹುಡುಗ ನಿಮ್ಮ ಜೊತೆ ಬಂದಿದ್ದೇನೆ ಅಂದ್ಮೇಲೆ ನೀವೇನು ಆ ಹುಡುಗನ ಕಿಡ್ನಾಪ್ ಕರ್ಕೊಂಡು ಬಂದ್ರು ಅಂತ ಹೇಗೆ ಹೇಳೋದು? ಅಭಿ, ನಾ ಆ ಹುಡುಗನ ಕರ್ಕೊಂಡು ಬಂದಿಲ್ಲ, ಕಿಡ್ನಾಪ್ ಮಾಡಿಲ್ಲ. ಮತ್ತೆ ಪೊಲೀಸರು ಆ ಥರ ಹೇಳ್ತಾ ಇದಾರೆ. ಅಭಿ, ಹೇಗಾದ್ರೂ ಮಾಡಿ ಈ ಕೇಸ್ನ ಮುಚ್ಚಾಕ್ಬಿಡಿ. ಏನ್ರಿ ಈ ತರ ಹೇಳ್ತಾ ಇದ್ರ? ಏನ್ ಮುಚ್ಚಾಕೋದಕ್ಕೆ ನೀವು ಡಬ್ಬದ ಮುಚ್ಚಳ ಅನ್ಕೊಂಡ್ರ? ಈ ತರದ ಕೇಸ್ ಮುಚ್ಚಾಕ್ಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಎಷ್ಟು ಬೇಕಾಗುತ್ತೆ? ಒಟ್ಟು ನೀವು 3 ಜನ ಸೇರ್ಕೊಂಡಲ್ವ ಈ ಕೆಲಸ ಮಾಡಿರೋದು? 3 ಲಕ್ಷ ರೂಪಾಯಿ ಬೇಕಾಗುತ್ತೆ ಕಣ್ರಿ. ಅಯ್ಯೋ, ಅಷ್ಟೊಂದು ಮನಿ ನನ್ನ ಹತ್ರ ಇಲ್ವಲ್ಲ. ಅಭಿ, ಮಹಿಳಾ ಸಂಘದ್ದು 2 ಲಕ್ಷ ಇದೆ, ಅದನ್ನ ಕೊಡ್ತೀನಿ. ಮತ್ತೆ ಮಹಿಳಾ ಸಂಘದವರು ಆ ದುಡ್ಡು ಎಲ್ಲಿ ಅಂತ ಕೇಳಿದ್ರೆ ಸ್ಲಂಪಿಂಗ್ ಬಗ್ಗೆ ಹಂಚ್ಬಿಟ್ಟೆ ಅಂತ ಹೇಳ್ತೀನಿ. ಈ ಸುಳ್ಳು ಹೇಳೋದನ್ನ ರಾಜಕಾರಣಿಗಳನ್ನ ನೋಡಿ ನೀವು ಕಲ್ತ್ರೋ ಅಥವಾ ನಿಮ್ಮ ನೋಡಿ ಅವ್ರು ಕಲ್ತ್ರೋ ಭಗವಂತನಿಗೆ ಗೊತ್ತು ಕಣ್ರಿ. ಪ್ಲೀಸ್, ನೀವು ದುಡ್ಡು ತಗೊಂಡ್ಬನ್ನಿ, ಒಂದು ವ್ಯವಸ್ಥೆ ಮಾಡ್ತೀನಿ. ನಮಸ್ಕಾರ ಸರ್. ಏನ್ ಸರ್, ಕೊಂಡುಗುಲಿ ವಂಶ ನಿಮ್ದು. ನಿಮ್ಮ ಮಾತಿನ ಹೊರಗಡೆ ಎಂಥ ಮರ್ಯಾದೆ. ನಿಮ್ಮ ಮನೆಯಲ್ಲಿ ಇಂಥವ್ರ? ನೋಡ್ರೇನೋ ನೀವಿಬ್ರು ಮಾಡೋ ಕೆಲಸದಿಂದ ನಾನು ನಮ್ಮ ವಂಶವ್ರ ಬಗ್ಗೆ ಎಲ್ಲ ಬೈಸ್ಕೋಬೇಕಲ್ಲೋ. ಹೊಡ್ಸ್ಕೊಂಡಿದ್ದಾರೆ, ನೀವು ಮತ್ತೆ ಹೊಡಿಬೇಡಿ ಪ್ಲೀಸ್. ತಂದ್ಬಿಟ್ರೆ ಅದು ಪೊಲೀಸ್ ಸಾಹೇಬ್ರೆ, ನಾನು ನಿಮ್ಗೆ ಏನು ಹೇಳ್ಬೇಕು ಅಂತ ಇದ್ದೀನಿ ಅಂದ್ರೆ ಅದೇ ಇನ್ನೊಂದು 2,000 ಇದ್ರೆ 2 ಲಕ್ಷ ಕೊಟ್ನಲ್ಲ. ಬರೀ ಇಷ್ಟಕ್ಕೆ ಹೋಗ್ತಾರೇನ್ರಿ? ಮೇಲೆ ಕೊಟ್ಟರು ಅಂತ ಏನಾದ್ರು ಕೊಡ್ಬೇಕಾಗತ್ತೆ. 2,000 ಕೊಡಿ. ಅಲ್ಲಿ ಕೇಳಿದ್ರೆ ಅದು ಸಾಹೇಬ್ರೆ, ನಾನು ನಿಮ್ಮ ಹತ್ರ ಏನು ಹೇಳ್ಬೇಕು ಅಂತ ಇದ್ದೀನಿ ಅಂದ್ರೆ ಎಲ್ಲರೂ ಇದ್ದಾರೆ, ಇದಾಗಲ್ಲ. ಆಚೆ ಕಡೆ ಬನ್ನಿ, ಅಲ್ಲಿ ಹೋಗ್ಬಿಡೋಣ. ರಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ರೆ ನೀವು. 2 ಲಕ್ಷದ ಮೇಲೆ 2,000 ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ. ಅವ್ನು ನಿಮ್ಗೆ ಎಮ್ಮೆ ತಪ್ಪಲ್ಲ, ಅಷ್ಟು ಸಾಕು ನಿಮ್ಗೆ. ಆದ್ರೆ ಆ ಹುಡುಗ ನನ್ನ ಕಾರಿನ ಡಿಕ್ಕಿಲಿ ಹೇಗ್ ಬಂದ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನೀವ್ ತಂದು ಮೂಟೆಲ್ಲ ಇದ್ನಲ್ಲ. ರಾಜಕ್ಕೆ ಅಲ್ಲಿ ನೋಡಿ, ಏನು ಡಗಾಡಿಗಳಪ್ಪ ಇಬ್ರು. ಅದೆಷ್ಟು ಸಕ್ಕತ್ತಾಗಿ ನಾಟಕ ಮಾಡ್ಬಿಟ್ರು. ನೀನು ಅಭಿನಯ ಮಾಡೋದ್ರೆ ಪಾತ್ರನ ಮೈ ಮೇಲೆ ಹೇಳ್ಕೊಂಡ್ಬಿಟ್ಟಿದ್ದೆ. ಮಗು ಪಾತ್ರ ಮೈ ಮೇಲೆ ಹೇಳ್ಕೊಳ್ಳೋದ್ರೆ ನಾವು ಫೇಮಸ್ ಕಣ. ಮಗು ಪಾತ್ರ ಮಾಡೋದ್ರಲ್ಲಂತೂ ಎತ್ತಿಷ್ಟೇ ನಾನು. ಈ ಚಿಕ್ಕ ಮಗು ಪಾತ್ರ ಮಾಡೋದಕ್ಕೆ ದೊಡ್ಡ ದೊಡ್ಡ ಪ್ರಶಸ್ತಿ ಕೊಟ್ಬಿಟ್ಟವ್ರೆ. ಪೊಲೀಸರು ಟೈಟ್ ಇಳ್ಕೊ ಶರ್ಟು ನಿಜವಾದ ಪೊಲೀಸರು ಕಂಡಾಗ ಕಾಣ್ತಾ ಇದ್ದೆ. ಪಾತ್ರ ನ್ಯಾಚುರಲ್ ಆಗಿ ಬರಲಿ ಅಂತ ಶೀವಿಂಗು ಕಟ್ಟಿಂಗ್ ಕೊಟ್ಟಿದ್ದೀನಿ.
ನೀಟಾಗಿ ಕಟ್ಕೊಂಬಿಡಿ ಮತ್ತೆ ಯಾವಾಗಾದ್ರೂ ಇಂಥದ್ದು ಏನಾರು ಇದ್ರೆ ಹೇಳಿ ಕಳಿಸ್ತೀನಿ. 1 ತಿಂಗಳು ಮುಂಚಿತವಾಗಿ ಹೇಳ್ಬಿಡಿ. ಯಾಕಪ್ಪ ರಿಹರ್ಸಲ್ ಮಾಡ್ಕೋಬೇಕಲ್ಲ ನಾವು. ಗಡವ ಇದ್ದಂಗಿದೆ ನಿನ್ ಮಗು ನೀನು. ಅದು ಮಗು ಪತ್ರ ಮಾಡು ಅಂತ ಕಾರ್ ಡಿಕ್ಕಿಲಿ ಬೂಟೆ ಕಟ್ಟಿಟ್ಟಿದ್ದು ಇವ್ರೆ. ನನಗೆ ಟಿ.ಸಿ. ಡ್ರೆಸ್ ಹಾಕಿದ್ದು ಇವ್ರೆ. ಯಾಕೆ ಹೀಗೆ ಮಾಡಿದ್ರಿ? ಮತ್ತಿನೇನ್ರಿ 2 ಲಕ್ಷ ರೂಪಾಯಿ ಸೆಲ್ಫ್ ಚೆಕ್ ಬರ್ದಿಟ್ಟಿದ್ರೆ ಅದನ್ನ ತಗೊಂಡು ಡ್ರಾ ಮಾಡ್ಕೊಂಡು ಅದು ಎಲ್ಲಿಗೆ ಹೊಟ್ಟೋಗ್ಬಿಟ್ರಲ್ಲ, ಹೇಗಾದ್ರೂ ಮಾಡಿ ಅದನ್ನ ವಸೂಲಿ ಮಾಡಬೇಕು ಅಂತ ನಾನು ಇವರೆಲ್ಲ ಸೇರ್ಕೊಂಡು ಇಷ್ಟೆಲ್ಲ ನಾಟಕ ಮಾಡಿದ್ವಿ.